ಸುಮಾರು ವರ್ಷಗಳಾದ್ರೂ ಮಕ್ಕಳಿಲ್ಲ ಅನ್ನೋ ಚಿಂತೆ ಕಾಡ್ತಿದ್ಯಾ? ಹಾಗಾದ್ರೆ ಗರ್ಭಗುಡಿ IVF ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ IVF ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ 55,000 ರೂಪಾಯಿಗಳ ಭಾರಿ ರಿಯಾಯಿತಿ. ತಡ ಯಾಕೆ? 9108910832 ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಈಗಲೇ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಭರವಸೆ ಇರಲಿ, ನಿಮ್ಮೊಂದಿಗೆ ನಾವಿದ್ದೇವೆ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗಿರೋ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮತ್ತೊಂದಷ್ಟು ಬೆಳವಣಿಗೆಯಾಗಿದೆ. ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ಈ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗುತ್ತೆ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡುವಂತೆ ಪಾಲಕರು ಮನವಿ ಮಾಡಿಕೊಂಡಿದ್ದು, ಅದಕ್ಕೆ ಸಿಎಂ ನೋಡೋಣ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೊಂದು ಕಡೆ ಬಂಧನಕ್ಕೀಡಾಗಿರೋ ದರ್ಶನ್ ನೋಡೋಕೆ ಪರಪನ ಅಗ್ರಹಾರ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಬಂದಿದ್ರು. ಈ ವೇಳೆ ದರ್ಶನ್ ಭಾವುಕರಾಗಿದ್ದಾರೆ ಅಂತ ವರದಿಯಾಗಿದೆ. ನೀವು ಪದೇ ಪದೇ ನನ್ನ ನೋಡೋಕೆ ಬರಬೇಡಿ, ತೊಂದರೆ ತಗೋಬೇಡಿ, 6 ತಿಂಗಳು ಎಲ್ಲವನ್ನ ಸಹಿಸಿಕೊಳ್ಬೇಕಾಗಿದೆ, ಬಂದಿದ್ದನ್ನ ಎದುರಿಸಬೇಕಾಗಿದೆ ಅಂತ ಹೇಳಿದಾರಂತೆ. ಈ ನಡುವೆ ಪೊಲೀಸ್ ತನಿಖೆ ಕೂಡ ಚುರುಕಾಗಿದೆ. ಸದ್ಯ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 8 ಮಂದಿ ಐ ವಿಟ್ನೆಸ್ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಇದ್ದಾರೆ ಅಂತ ಹೇಳಲಾಗ್ತಿದೆ. ಈ 8 ಮಂದಿ ಪೈಕಿ ಒಬ್ರು ಈಗ ಆಲ್ರೆಡಿ ಜಡ್ಜ್ ಮುಂದೆ ಕೂಡ ಸೆಕ್ಷನ್ 164 ಪ್ರಕಾರ ಹೇಳಿಕೆ ದಾಖಲು ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಪೊಲೀಸರ ಮುಂದೆ ಕೊಡೋದು ಸೆಕ್ಷನ್ 161 ಅದಕ್ಕಷ್ಟು ಮಹತ್ವ ಇರೋದಿಲ್ಲ. ಅದನ್ನವರು ಜಡ್ಜ್ ಮುಂದೆ ಕೂಡ ಕೋರ್ಟಲ್ಲೂ ಕೂಡ ರಿಪೀಟ್ ಮಾಡಬೇಕಾಗಿರುತ್ತೆ, ಆವಾಗಲೇ ಅದಕ್ಕೆ ಮಹತ್ವ ಬರೋದು. ಈಗ ಆ ಹೇಳಿಕೆಯನ್ನ ಜಡ್ಜ್ ಮುಂದೆ ಕೂಡ ಒಬ್ಬ ಸಾಕ್ಷಿ ನೀಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಉಳಿದ 7 ಮಂದಿಯ ಸೆಕ್ಷನ್ 164 ಹೇಳಿಕೆ ದಾಖಲಿಸೋಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆ ಕಡೆ ಆರೋಪಿ ದರ್ಶನ್ ನೋಡೋಕೆ ಬಳ್ಳಾರಿ, ವಿಜಯಪುರ, ರಾಯಚೂರು ಸೇರಿದಂತೆ ರಾಜ್ಯದ ಹಲವು ಕಡೆಯಿಂದ ಅಭಿಮಾನಿಗಳು ಕೂಡ ಬಂದಿದ್ರು. ಆದರೆ ಪೊಲೀಸರು ಅವರನ್ನೆಲ್ಲ ವಾಪಸ್ ಕಳಿಸಿದ್ದಾರೆ. ಇದೇ ವೇಳೆ ಪವಿತ್ರರನ್ನ ನೋಡೋಕೆ ಅವರ ಮಗಳು, ತಂದೆ ತಾಯಿ ಹಾಗೂ ಸಹೋದರ ಕೂಡ ಜೈಲಿಗೆ ಬಂದಿದ್ರು. ಈ ವೇಳೆ ಮಗಳನ್ನ ಕಂಡು ಪವಿತ್ರ ಕೂಡ ಅತ್ತಿದ್ದಾರಂತೆ. ಈ ನಡುವೆ ನಿರ್ಮಾಪಕ ಉಮಾಪತಿ ಗೌಡ ವಿರುದ್ಧ ಬೆದರಿಕೆ ಹಾಕಿದ್ದಕ್ಕೆ ಬಸವೇಶ್ವರ ನಗರ ಪೊಲೀಸರು ದರ್ಶನ್ ಅಭಿಮಾನಿ ಅಂತ ಹೇಳಲಾದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಚೇತನ್ ಅಂತ ಗುರುತಿಸಲಾಗಿದೆ. ಈತ ಬಹಿರಂಗವಾಗಿ ಉಮಾಪತಿ ಗೌಡಗೆ ಬೆದರಿಕೆ ಹಾಕಿದ, ಅವಹೇಳನಕಾರಿಯಾಗಿ ಮಾತನಾಡಿದ್ದ ಅಂತ ಆರೋಪಿಸಲಾಗಿತ್ತು. ಒಂದಷ್ಟು ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ಬಳಿಕ ಯುವಕನ ಮೇಲೆ ದೂರನ್ನ ಕೊಟ್ಟಿದ್ರು ಉಮಾಪತಿ ಗೌಡ. ಅದರ ಬೆನ್ನಲ್ಲೇ ಆ ಯುವಕನನ್ನ ಈಗ ಬಂಧಿಸಲಾಗಿದೆ. ದಶಕಗಳ ಬಳಿಕ ಇದೇ ಮೊದಲ ಬಾರಿಗೆ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ತೀವ್ರ ಕೋಲಾಹಲ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಈ ಮುಂಚೆ ಎಲ್ಲ ಬಹುಮತ ಹೊಂದಿದ ಪಕ್ಷದವರನ್ನೇ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗ್ತಾ ಇತ್ತು. ಆದರೆ ಈಗ ವಿಪಕ್ಷ ಕೂಡ ಸ್ಪೀಕರ್ ಹುದ್ದೆಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದರಿಂದ ಚುನಾವಣೆ ನಡೆಯುವುದು ಫಿಕ್ಸ್ ಆಗಿದೆ. ಮಂಗಳವಾರ 18ನೇ ಲೋಕಸಭೆಯ ಸ್ಪೀಕರ್ ಹುದ್ದೆಗೆ NDA ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಓಂ ಬಿರ್ಲಾ ನಾಮಿನೇಷನ್ ಸಬ್ಮಿಟ್ ಮಾಡಿದ್ರೆ INDIA ಬ್ಲಾಕ್ನಿಂದ ಕೊಡಿಕೊನ್ನೆಲ್ ಸುರೇಶ್ ಸ್ಪೀಕರ್ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಜೂನ್ 26ನೇ ತಾರೀಕು ಅಂದರೆ ನಾಳೆ ಬುಧವಾರ ಲೋಕಸಭೆಯ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಆ ಕಡೆ ಸುರೇಶ್ ಅವರ ಸ್ಪೀಕರ್ ಸ್ಥಾನಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ TMC ಘೋಷಣೆ ಮಾಡಿದೆ. ಕಾಂಗ್ರೆಸ್ ಕೂಡ ತಮ್ಮ ಸಂಸದರಿಗೆ 3 ಲೈನ್ ವಿಪ್ ಜಾರಿ ಮಾಡಿದೆ. ಇನ್ನೊಂದು ಕಡೆ ಲೋಕಸಭೆಯ ಚೊಚ್ಚಲ ಅಧಿವೇಶನದಲ್ಲಿ ವಿವಾದಾಸ್ಪದ ಘೋಷಣೆಗಳನ್ನು ಕೂಗಲಾಗಿದೆ. AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಸಂಸದನಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ವೇಳೆ ಜೈ ಭೀಮ್, ಜೈ ತೆಲಂಗಾಣ ಅನ್ನೋದರ ಜೊತೆಗೆ ಜೈ ಪ್ಯಾಲೆಸ್ತೀನ್ ಅನ್ನೋ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಇದರ ಬೆನ್ನಲ್ಲೇ ಭಾರಿ ಆಕ್ರೋಶ ವ್ಯಕ್ತ ಆಯಿತು. ಕೇಂದ್ರ ಸಚಿವ ಜೈ ಕಿಶನ್ ರೆಡ್ಡಿ ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದ್ರು. ಇದು ಲೋಕಸಭೆಯ ನಿಯಮಗಳಿಗೆ ವಿರುದ್ಧ. ಅವರು ಭಾರತ ಮಾತೆ ಅಂತ ಅನ್ನಲ್ಲ, ಆದರೆ ದೇಶದಲ್ಲಿದ್ದುಕೊಂಡು ಅಸಂವಿಧಾನಿಕವಾಗಿ ನಡ್ಕೋತಾರೆ ಬೇಕಾದ್ರೆ ಅಂತ ಹೇಳಿದ್ದಾರೆ. ಅತ್ತ ಉತ್ತರ ಪ್ರದೇಶದ ಬಿಜೆಪಿ ಸಂಸದ ಛತ್ರಪಾಲ್ ಸಿಂಗ್ ಗಂಗ್ವಾರ್ ಕೂಡ ವಿವಾದವನ್ನ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸೋ ಟೈಮ್ನಲ್ಲಿ ಜೈ ಭಾರತ್, ಜೈ ಹಿಂದೂ ರಾಷ್ಟ್ರ ಅಂತ ಕೂಗಿದ್ದಾರೆ. ಇದಕ್ಕೆ ವಿಪಕ್ಷಗಳು ಇದು ಸಂವಿಧಾನ ವಿರೋಧಿ ಅಂತ ಖಂಡನೆ ವ್ಯಕ್ತಪಡಿಸಿವೆ. ರಾಹುಲ್ ಗಾಂಧಿ ಮತ್ತೊಮ್ಮೆ ಸಂವಿಧಾನದ ಪುಸ್ತಕವನ್ನ ಹಿಂಗಿಡ್ಕೊಂಡು ತೋರಿಸಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಮುಂದಿನ ತಿಂಗಳು ಜುಲೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ಕೈಗೊಳ್ಳುತ್ತಾರೆ. ಈ ಬಗ್ಗೆ ಪುಟಿನ್ ಅವರ ಆಪ್ತ ಯೂರಿ ಉಷ್ಕೋವ್ ಮಾತನಾಡಿದ್ದಾರೆ. ಶೀಘ್ರದಲ್ಲಿ ಭಾರತದ ಪ್ರಧಾನಿ ರಷ್ಯಾಗೆ ಭೇಟಿ ಕೊಡ್ತಾರೆ. ಈ ಬಗ್ಗೆ ತಯಾರಿಗಳು ನಡೀತಾ ಇವೆ. 2 ಕಡೆ ಮಾತುಕತೆ ನಡೆಸಿ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ವಿದೇಶಾಂಗ ಸಚಿವ S ಜೈಶಂಕರ್ ರಷ್ಯಾಗೆ 5 ದಿನಗಳ ಪ್ರವಾಸವನ್ನು ಕೈಗೊಂಡಿದ್ರು. ಆಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರನ್ನ ಮೀಟ್ ಮಾಡಿ ಮಾತುಕತೆ
ಮಾತುಕತೆ ನಡೆಸಿದ್ರು. ಆಗ ಪುಟಿನ್, ನನ್ನ ಸ್ನೇಹಿತ ಮೋದಿಯನ್ನ ರಷ್ಯಾದಲ್ಲಿ ನೋಡೋಕೆ ನನಗೆ ಖುಷಿ ಆಗುತ್ತೆ, ಅವರು ರಷ್ಯಾಗೆ ಬರಬೇಕು ಅಂತ ಬಹಿರಂಗ ಆಹ್ವಾನ ಕೊಟ್ಟಿದ್ರು. ಹೀಗಾಗಿ ಶೀಘ್ರ ಮೋದಿ ರಷ್ಯಾ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ಅಂತ ರಷ್ಯಾ ಉನ್ನತಾಧಿಕಾರಿಗಳೇ ಕನ್ಫರ್ಮ್ ಮಾಡಿದ್ದಾರೆ. ಮತ್ತೊಂದು ಕಡೆ ಮೋದಿಯ ಈ ಪ್ರವಾಸ ಕನ್ಫರ್ಮ್ ಆಯಿತು ಅಂದ್ರೆ ಅದು ನಿಜಕ್ಕೂ ಮಹತ್ವದ ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ಯುಕ್ರೇನ್ ರಷ್ಯಾ ಯುದ್ಧ ಶುರುವಾದ ಮೇಲೆ PM ಮೋದಿ ಅಲ್ಲಿಗೆ ಹೋಗೇ ಇರಲಿಲ್ಲ. ಇನ್ಫ್ಯಾಕ್ಟ್ ಮೋದಿ ರಷ್ಯಾಗೆ ಭೇಟಿ ಕೊಟ್ಟಿದ್ದೆ ಕೊರೋನಾಗಿಂತ ಮುಂಚೆ, ಅಂದ್ರೆ 2019ರಲ್ಲಿ. ಇನ್ನು ಪುಟಿನ್ ಭಾರತಕ್ಕೆ 2021ರಲ್ಲಿ ಲಾಸ್ಟ್ ವಿಸಿಟ್ ನೀಡಿದ್ರು. 2022ರಲ್ಲಿ ಉಜ್ಬೇಕಿಸ್ತಾನ್ನಲ್ಲಿ ಮೋದಿ ಮತ್ತು ಪುಟಿನ್ ಮುಖಾಮುಖಿ ಭೇಟಿಯಾಗಿದ್ದನ್ನ ಬಿಟ್ರೆ ಇನ್ನುಳಿದಂತೆ ಭೇಟಿ ಆಗಿಲ್ಲ. ಆ ನಂತರ ಜಾಗತಿಕ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿವೆ. ಪುಟಿನ್ ಭಾರತಕ್ಕೆ ಬರ್ತೀನಿ ಅನ್ಕೊಂಡು ಬರಲೇ ಇಲ್ಲ. G20 ಸಭೆ, ಉಭಯ ದೇಶಗಳ ವಾರ್ಷಿಕ ಸಭೆ ಯಾವುದಕ್ಕೂ ಬರಲಿಲ್ಲ. ಇದರ ನಡುವೆ ಪುಟಿನ್ ಚೀನಾಗೆ ಹತ್ರ ಆಗಿ ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಈ ನಡುವೆ ಮೋದಿ ಈ ರಷ್ಯಾ ಪ್ರವಾಸಕ್ಕೆ ಹೊರಟಿರುವುದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಏನು ಮಾತನಾಡ್ತಾರೆ, ಏನು ಅಗ್ರಿಮೆಂಟ್ ಆಗುತ್ತೆ, ಅದೆಲ್ಲವೂ ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಲೀಕ್ ಕೇಸ್ಗೆ ಸಂಬಂಧಪಟ್ಟಂತೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದ ಆರೋಪದ ಮೇಲೆ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ FIR ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ 4ನೇ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ವಿಡಿಯೋ ಶೇರ್ ಮಾಡಿದ ಆರೋಪದಲ್ಲಿ ಪ್ರೀತಮ್ ಗೌಡ ಸೇರಿದಂತೆ ಒಟ್ಟು 3 ವಿರುದ್ಧ ಈಗ ಕೇಸ್ ಆಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜುಲೈ 8ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಹೀಗಾಗಿ ಆತನನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬರಲಾಗಿತ್ತು. ಆದರೆ ಮಂಗಳವಾರ ಮತ್ತೆ 4 ದಿನ SIT ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೋರ್ಟ್ ಆದೇಶದಲ್ಲಿ ಕೊಂಚ ಬದಲಾವಣೆ ಮಾಡಿದೆ. ತೈಲದ ಮೇಲೆ ರಾಜ್ಯದ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿ ಜನರಿಗೆ ಶಾಕ್ ಕೊಟ್ಟಿದ್ದ ಸಿದ್ದು ಸರ್ಕಾರ ಈಗ ಹಾಲಿನ ಬೆಲೆ ಏರಿಕೆ ಮಾಡಿದೆ. ನಂದಿನಿ ಹಾಲಿನ ದರ ಪ್ರತಿ ಲೀಟರ್ ಹಾಗೂ ಅರ್ಧ ಲೀಟರ್ ಪ್ಯಾಕೆಟ್ ಬೆಲೆಯಲ್ಲಿ ₹2 ಹೆಚ್ಚಳ ಮಾಡೋದಾಗಿ KMF ಅಧ್ಯಕ್ಷ ಭೀಮಾ ನಾಯಕ್ ಘೋಷಿಸಿದ್ದಾರೆ. ಅಲ್ಲದೆ ಪ್ರತಿ ಹಾಲಿನ ಪ್ಯಾಕೆಟ್ಗೆ 50 ml ಹೆಚ್ಚುವರಿ ಹಾಲನ್ನ ಸೇರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೂನ್ 26ರಿಂದಲೇ ಈ ಹೊಸ ದರ ಅನ್ವಯ ಆಗುತ್ತೆ ಅಂತ ಭೀಮಾ ನಾಯಕ್ ಸ್ಪಷ್ಟಪಡಿಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಮಾತ್ರ ಹಾಲಿನ ರೇಟ್ ಹೆಚ್ಚಳ ಮಾಡಿಲ್ಲ, ಹೆಚ್ಚು ಹಾಲಿಗೆ ಹೆಚ್ಚು ಹಣ ತಗೊಳ್ತಿದ್ದಾರೆ ಅಷ್ಟೇ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂಗನವಾಡಿ ಕೇಂದ್ರಗಳಲ್ಲೇ LKG UKG ತರಗತಿ ಆರಂಭಿಸೋಕೆ ಸಿಎಂ ಸಿದ್ದರಾಮಯ್ಯ ಸಹಮತವನ್ನ ಸೂಚಿಸಿದ್ದಾರೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುದಿನಗಳ ಬೇಡಿಕೆಯಂತೆ ಕರ್ನಾಟಕದ ಅಂಗನವಾಡಿಗಳಲ್ಲೇ ಖಾಸಗಿ ಶಾಲೆಗಳಂತೆ LKG UKG ಶಿಕ್ಷಣ ಸಿಗುತ್ತೆ. ಈ ಬಗ್ಗೆ ಶೀಘ್ರ ತಜ್ಞರ ಸಮಿತಿ ರಚಿಸೋಕೆ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆ ಮೂಲಕನೇ ಸಮವಸ್ತ್ರ, ಪುಸ್ತಕ, ಬ್ಯಾಗ್ ಅನ್ನ ಕೂಡ ಕೊಡೋಕೆ ಸಿಎಂ ಸಮಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಶಾಲೆಗಳ ಮಾದರಿಯಲ್ಲೇ ವರ್ಗಾವಣೆ ಪತ್ರ ಕೊಡೋಕು ಕೂಡ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಗೊತ್ತಾಗಿದೆ. ರೈಲುಗಳಲ್ಲಿ ಇತ್ತೀಚೆಗೆ ಅತಿಯಾಗಿ ರಶ್ ಆಗ್ತಿದೆ ಅನ್ನೋ ಸುದ್ದಿ ಮೇಲಿಂದ ಮೇಲೆ ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತಗೊಳ್ಳೋಕೆ ಮುಂದಾಗಿದೆ. ಲಾಂಗ್ ಡಿಸ್ಟೆನ್ಸ್ ರೈಲ್ವೆಗಳ ಸಾಮಾನ್ಯ ಬೋಗಿಗಳನ್ನ ಹೊಸ ಮಾದರಿಯಲ್ಲಿ ರಚಿಸೋಕೆ ಭಾರತೀಯ ರೈಲ್ವೆ ಮಂಡಳಿ ಮುಂದಾಗಿದೆ. ಸಾಮಾನ್ಯವಾಗಿ ದೂರ ಪ್ರಯಾಣದ ರೈಲುಗಳ ಸಾಮಾನ್ಯ ಬೋಗಿಗಳಲ್ಲಿ 80 ಜನರ ಸೀಟಿಂಗ್ ವ್ಯವಸ್ಥೆ ಇದೆ. ಆದರೆ ಈಗ ಪ್ರತಿ ಸಾಮಾನ್ಯ ಬೋಗಿಯಲ್ಲಿ ಸುಮಾರು 150ರಿಂದ 200 ಜನರ ಸೀಟಿಂಗ್ ವ್ಯವಸ್ಥೆಯನ್ನ ಅಳವಡಿಸೋ ಹೊಸ ಮಾದರಿ ಬೋಗಿಗಳನ್ನ ಮಾಡೋಕೆ ರೈಲ್ವೆ ಮಂಡಳಿ ರೆಡಿ ಆಗ್ತಾ ಇದೆ. ಅಲ್ಲದೆ ಪ್ರತಿ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲೂ ಸದ್ಯ ಇರೋ 2 ಜನರಲ್ ಬೋಗಿಗಳ ಸಂಖ್ಯೆಯನ್ನ 4ಕ್ಕೆ ಏರಿಸೋಕು ರೈಲ್ವೆ ಇಲಾಖೆ ತಯಾರಿ ನಡೆಸ್ತಾ ಇದೆ. BBA ವಿದ್ಯಾರ್ಥಿನಿ ಆರ್ ಪ್ರಬುದ್ಧ ನಿಗೂಢ ಸಾವಿನ ಪ್ರಕರಣವನ್ನ CIDಗೆ ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮೇ 15ನೇ ತಾರೀಕು ಸುಬ್ರಹ್ಮಣ್ಯಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬೃಂದಾವನ ಲೇಔಟ್ನ ಮನೆಯೊಂದರಲ್ಲಿ ಪ್ರಬುದ್ಧ ಅನುಮಾನಾಸ್ಪದ ರೀತಿಯಲ್ಲಿ ಪ್ರಾಣ ಕಳ್ಕೊಂಡಿದ್ರು. ಈ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕನೊಬ್ಬನನ್ನ ಬಂಧಿಸಲಾಗಿತ್ತು. ಆದರೆ ಪೊಲೀಸರು ನ್ಯಾಯ ಕೊಡಿಸ್ತಾ ಇಲ್ಲ, ಆರೋಪಿಗಳೊಂದಿಗೆ ಸೇರ್ಕೊಂಡಿದ್ದಾರೆ ಅಂತ ಅವರ ತಾಯಿ ಮನವಿ ಮಾಡಿದ್ರು. ಈಗ CID ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕೇರಳದಲ್ಲಿ ಒಂದು ಕಡೆ ರಾಜ್ಯದ ಹೆಸರು ಬದಲಾಯಿಸೋಕೆ ಸಿಎಂ ಪಿಣರಾಯಿ ವಿಜಯನ್ ಸರ್ಕಾರ ಪ್ರಯತ್ನ ಪಡ್ತಾ ಇದ್ರೆ, ಇತ್ತ ಕೇರಳವನ್ನೇ ಒಡೆಯಬೇಕು ಅನ್ನೋ ಪ್ರತ್ಯೇಕ ರಾಜ್ಯದ ವಿವಾದ ಕೂಡ ಭುಗಿಲೆದ್ದಿದೆ. ಮಲಬಾರ್ ಪ್ರದೇಶವನ್ನ ಕೇರಳ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಇಲ್ಲಿ ಅಭಿವೃದ್ಧಿ ತುಂಬಾ ಮರೀಚಿಕೆಯಾಗಿಬಿಟ್ಟಿದೆ. ಹೀಗಾಗಿ ಮಲಬಾರ್ ಪ್ರದೇಶವನ್ನ ಪ್ರತ್ಯೇಕ ಮಲಬಾರ್ ರಾಜ್ಯ ಮಾಡಿ ಅಂತ ಸುನ್ನಿ ಯುವಜನ ಸಂಘಂ ಅಂದ್ರೆ ಒಂದು ಮುಸ್ಲಿಂ ಸಂಘಟನೆ ಇದು, ಇದರ ಲೀಡರ್ ಮುಸ್ತಫಾ ಮುಂಡುಪರ ಅನ್ನೋರು ಹೇಳಿಕೆಯನ್ನು ಕೊಟ್ಟಿರುವುದು ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಈ ಹೇಳಿಕೆಗೆ ಕೇರಳ ಬಿಜೆಪಿ ಘಟಕದ ಅಧ್ಯಕ್ಷ ಕೆ ಸುರೇಂದ್ರನ್ ಖಂಡನೆ ವ್ಯಕ್ತಪಡಿಸಿದ್ದು, ಇಂತಹ ಪ್ರವೃತ್ತಿ ಕೇರಳಕ್ಕೆ ಡೇಂಜರಸ್ ಅಂತ ಹೇಳಿದ್ದಾರೆ. ಮದ್ಯ ಹಗರಣದಲ್ಲಿ ಜೈಲ್ ಪಾಲಾಗಿರೋ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆಯಾಗಿದೆ. ಈ ಕೇಸ್ನಲ್ಲಿ ಕೇಜ್ರಿವಾಲ್ಗೆ ಜಾಮೀನು ಕೊಡಲ್ಲ ಅಂತ ದಿಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಅಂದ್ರೆ ಜೂನ್ 20ನೇ ತಾರೀಕು ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ ನೀಡಿದ್ದ ಜಾಮೀನು ಆದೇಶಕ್ಕೆ ಹೈಕೋರ್ಟ್
ತಡೆ ನೀಡಿದೆ. ಪುಣೆಯ ಪೋರ್ಷಾ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಹಾಯಿಸಿ ಅರೆಸ್ಟ್ ಆಗಿದ್ದ ಅಪ್ರಾಪ್ತ ಬಾಲಕನಿಗೆ ಜಾಮೀನು ಕೊಟ್ಟು ಬಾಂಬೆ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಅಲ್ಲದೆ ಬಾಲಕನ ತಂದೆ ತಾಯಿ ಸದ್ಯ ಜೈಲಲ್ಲಿರುವುದರಿಂದ ಬಾಲಕನನ್ನ ಅವರ ಚಿಕ್ಕಮ್ಮನ ಹತ್ರ ಇಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ತೀರ್ಪು ಕೊಡೋ ವೇಳೆ ಈ ಪ್ರಕರಣ ತುಂಬಾ ಸೀರಿಯಸ್ ಹೌದು, ಆದರೆ ಕಾನೂನು ಪ್ರಕಾರವೇ ನಾವು ನಡ್ಕೋಬೇಕಾಗತ್ತೆ. ಈ ರೀತಿ ಪ್ರಕರಣಗಳಲ್ಲಿ ಅಂದರೆ ಜುವೆನಲ್ ಜಸ್ಟಿಸ್ ಆಕ್ಟ್ JJ ಆಕ್ಟ್ ಪ್ರಕಾರ ಬೇರೆ ಮಕ್ಕಳನ್ನ ಯಾವ ತರ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಇದನ್ನ ಕೂಡ ಟ್ರೀಟ್ ಮಾಡಲೇಬೇಕಾಗತ್ತೆ ಅಂತ ಹೇಳಿದೆ. ಕಳೆದ ಮೇ 19ನೇ ತಾರೀಕು ಅಪ್ರಾಪ್ತ ಬಾಲಕ ಮದ್ಯ ಸೇವಿಸಿ ಕಾರ್ ಚಲಾಯಿಸುವ ವೇಳೆ ಅಪಘಾತ ಆಗಿತ್ತು. ಬೈಕಲ್ಲಿ ಹೋಗ್ತಾ ಇದ್ದ ಇಬ್ಬರು ಟೆಕ್ಕಿಗಳು ಪ್ರಾಣವನ್ನ ಕಳ್ಕೊಂಡಿದ್ರು. ಆಸ್ಟ್ರೇಲಿಯನ್ ಕ್ರಿಕೆಟರ್ ಡೇವಿಡ್ ವಾರ್ನರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಈ ಹಿಂದೆ ಏಕದಿನ ಹಾಗೂ ಟೆಸ್ಟ್ ಕ್ರಿಕೆಟ್ಗೂ ನಿವೃತ್ತಿಯನ್ನ ವಾರ್ನರ್ ಘೋಷಿಸಿದ್ರು. ಈಗ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೂ ಗುಡ್ ಬೈ ಹೇಳಿದ್ದಾರೆ. ಸದ್ಯ ನಡೀತಾ ಇರೋ T20 ವಿಶ್ವಕಪ್ ತನ್ನ ಅಂತಿಮ ಟೂರ್ನಿ ಅಂತ ವಾರ್ನರ್ ಅನೌನ್ಸ್ ಮಾಡಿದ್ರು ಮೊದಲೇ. ಈಗ ಆಸ್ಟ್ರೇಲಿಯಾ ಸೆಮೀಸ್ನಿಂದ ಹೊರಬೀಳೋದ್ರೊಂದಿಗೆ ವಾರ್ನರ್ ಅವರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಜರ್ನಿ ಕೂಡ ಎಂಡ್ ಆಗ್ತಾ ಇದೆ. ಆಸ್ಟ್ರೇಲಿಯಾ ಪರ 110 T20 ಪಂದ್ಯಗಳನ್ನಾಡಿರೋ ವಾರ್ನರ್ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಅಂದ್ರೆ 3227 ರನ್ ಗಳಿಸಿದ ಆಟಗಾರ ಅಂತ ಕರೆಸಿಕೊಂಡಿದ್ದಾರೆ. ಹಾಗೂ ವಿಶ್ವ ಕ್ರಿಕೆಟ್ನಲ್ಲಿ T20ಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ 7ನೇ ಬ್ಯಾಟರ್ ಅನ್ನೋ ಸಾಧನೆ ಕೂಡ ಮಾಡಿದ್ದಾರೆ. 4 ಸಲ ವರ್ಲ್ಡ್ ಕಪ್ ಗೆದ್ದಿರೋ ಟೀಮ್ನ ಮೆಂಬರ್ ಆಗಿರೋ ಆಟಗಾರ ಡೇವಿಡ್ ವಾರ್ನರ್. ಏನೋ ದೇಶದಲ್ಲಿ ಅತಿ ಹೆಚ್ಚು ಸಾಲ ಕೊಡೋ ಸರ್ಕಾರಿ ಒಡೆತನದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಶಾಖೆಗಳನ್ನು ವಿಸ್ತರಿಸೋಕೆ ಮುಂದಾಗಿದೆ. ಕಳೆದ ಹಣಕಾಸಿನ ವರ್ಷದಲ್ಲಿ ದೇಶದಲ್ಲಿ 137 ಹೊಸ ಬ್ರಾಂಚಸ್ ಓಪನ್ ಮಾಡಿದ SBI ಈ ವರ್ಷ 400 ಹೊಸ ಬ್ರಾಂಚಸ್ ಓಪನ್ ಮಾಡೋಕೆ ಪ್ಲಾನ್ ಮಾಡಿದೆ ಅಂತ ಖುದ್ದು SBI ಚೇರ್ಮನ್ ಅನೌನ್ಸ್ ಮಾಡಿದ್ದಾರೆ. ಸದ್ಯ ಎಷ್ಟಿದೆ SBI ಬ್ರಾಂಚಸ್ ದೇಶದಲ್ಲಿ? 22,547 ಬ್ರಾಂಚ್ಗಳಿವೆ. ಏನು ಷೇರುಪೇಟೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಲೀಸಾಗಿ ಹಸಿರು ಪಟ್ಟಿಯಲ್ಲಿ ಕೊನೆಯಾಗಿದೆ. ಸಿಕ್ಕಾಪಟ್ಟೆ ಏರಿಕೆ ಕೂಡ ಕಾಣಿಸ್ತು. ಸೆನ್ಸೆಕ್ಸ್ 712 ಪಾಯಿಂಟ್ ರೈಸ್ ಆಗಿ 78,053ಕ್ಕೆ ರೀಚ್ ಆಯಿತು. ನಿಫ್ಟಿ 183 ಪಾಯಿಂಟ್ ರೈಸ್ ಆಗಿ 23,721ರಲ್ಲಿ ಎಂಡ್ ಆಯಿತು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೆಂಪು ಪಟ್ಟಿಯಲ್ಲಿ ಅಂತ್ಯ ಆಗಿದ್ವು. ಪರಿಣಾಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಪಟ್ಟಿಯಲ್ಲಿರೋ ಕಂಪನಿಗಳ ಮಾರುಕಟ್ಟೆ ಬಂಡವಾಳ ಫ್ಲಾಟ್ ಆಗಿತ್ತು. ಅದಾಗಿನೂ ಬ್ಯಾಂಕಿಂಗ್ ಕಂಪನಿಗಳ ಉತ್ತಮ ಪರ್ಫಾರ್ಮೆನ್ಸ್ನಿಂದ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಜಾಸ್ತಿಯಾಗಿ 83.44 ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 124 ರೂಪಾಯಿ ಜಾಸ್ತಿಯಾಗಿ 71,739 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 111 ರೂಪಾಯಿ ಜಾಸ್ತಿಯಾಗಿ 65,710 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 156 ರೂಪಾಯಿ ಕಮ್ಮಿಯಾಗಿ 88,515 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಏಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.